ಫಿಲ್ಲಿಂಗ್ ಮಾಡೋದ್ರಿಂದ ಮುಂಚೆ ವಿದ್ಯಾರ್ಥಿಗಳು ಕಾಲೇಜುಗಳ ಲಿಸ್ಟ್ಗಳೆಲ್ಲ ಮಾಡ್ಕೋಬೇಕು. ಅದ್ರ ಬಗ್ಗೆ ಒಂಚೂರು ಸಲಹೆ ಕೊಟ್ರೆ, ಯಾಕಂದ್ರೆ ಹೆಚ್ಚಿನವ್ರಿಗೆ ಐಡಿಯಾನೇ ಇರಲ್ಲ. ಬಂದ ಮೇಲೆ ಅದಕ್ಕೆ ಟೈಮ್ ಆಗೋಗ್ಬಿಟ್ಟಿರ್ತದೆ, ತಪ್ಪುಗಳ ಎಸಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಯಾವ ತರದ ಪ್ರಿಪರೇಷನ್ ಮಾಡೋದು ಚಾಯ್ಸ್ ಫಿಲ್ಲಿಂಗಿಗೆ? ಯಾಕೆ ಚಾಯ್ಸ್ ಫಿಲ್ಲಿಂಗಿಗೆ ಈ ಹೋಮ್ ವರ್ಕ್ ಇಂಪಾರ್ಟೆಂಟ್ ಅಂದ್ರೆ, ನಿಮಗೆ ಒಂದು 200 ಕಾಲೇಜಸ್ ಇದೆ ಅನ್ಕೊಳ್ಳಿ. 200 ಕಾಲೇಜ್, ಒಂದೊಂದು ಕಾಲೇಜಲ್ಲೂ 6, 7, 8 ಕೋರ್ಸ್ಗಳಿರುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ಸ್ ಎಷ್ಟಿರುತ್ತೆ, ಸಾವಿರಾರು ಆಪ್ಷನ್ಸ್ ಇರುತ್ತೆ. ಎಲ್ಲವನ್ನೂ ನೀವು ಎಂಟ್ರಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗಬಹುದು ಅಂತ ಒಂದು ನೋಡಿ, ಸರ್ವೆ ಮಾಡಿ, ಆ ಪ್ರೀವಿಯಸ್ ಇಯರ್ ಸೀಟ್ ಕಟ್ ಆಫ್ ರ್ಯಾಂಕಿಂಗ್ ನೋಡಿಕೊಂಡು ಎಷ್ಟು ಕಾಲೇಜಿಗೆ ನನಗೆ ಚಾನ್ಸ್ ಇದೆ, ಪ್ಲಸ್ ನಮ್ಮ ಡ್ರೀಮ್ ಕಾಲೇಜಸ್ ಎರಡನ್ನೂ ಕ್ಲಬ್ ಮಾಡಿ. ನಿಮ್ಮ ಡ್ರೀಮ್ ಅಂದರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಕಾಲೇಜ್ ಇರ್ತವೆ, ಅಲ್ಲಿ ನಮಗೆ ಸಿಗುತ್ತೋ ಬಿಡುತ್ತೋ. ನಮ್ಮದೇ ಆದ ಕೆಲವು ಡ್ರೀಮ್ ಕಾಲೇಜಸ್ ಇರುತ್ತೆ. ಇನ್ನು ಸೇಫರ್ ಕಾಲೇಜಸ್ ಅಂದರೆ ಖಂಡಿತವಾಗಿ ನನ್ನ ರ್ಯಾಂಕಿಗೆ ಸಿಗುತ್ತೆ. ಎರಡನ್ನು ಕ್ಲಬ್ ಮಾಡಿ ಒಂದು ಇತಿಮಿತಿಯಲ್ಲಿ ಹಾಕೋದು ಒಳ್ಳೆಯದು. ಅದಕ್ಕೆ ಈ ಪ್ರಿಪ್ರೇಷನನ್ನು ಮೊದಲೇ ಮಾಡ್ಕೋಬೇಕು ಸ್ಟೂಡೆಂಟ್ಸು. ನೀವು ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನಾನು ಅಲ್ಲೇ ಮಾಡ್ತಾ ಯೋಚನೆ ಮಾಡಿ ಹಾಕ್ತೀನಿ ಅಂದರೆ ತಪ್ಪಾಗ್ಬೋದು. ತಪ್ಪಾಗಿ ಹಾಕಿದರೆ ನಿಮ್ಮ ಕರಿಯರೇ ಹಾಳಾಗ್ಬೋದು. ಅದಕ್ಕೆ ಈ ಪ್ರಿಪ್ರೇಷನ್ ಅನ್ನೋದು ಹೋಮ್ ವರ್ಕ್ ವೆರಿ 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 ಇಂಪಾರ್ಟೆಂಟ್. ಗುಡ್. ಯಾಕಂದ್ರೆ 200-300 ಕಾಲೇಜ್ಗಳಿದಾವೆ. ಕೆಲವೊಂದು ಬೇರೆ ಕಡೆ ಒಳ್ಳೆ ಕಾಲೇಜ್ ಇದೆ, ಬಟ್ ಅವರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರು ನೀವು ಹೇಳೋ ಪ್ರಕಾರ ಅವರ ಡ್ರೀಮ್ ಕಾಲೇಜನ್ನ ಅಂದ್ರೆ ಅವರ ಇಷ್ಟದ ಕಾಲೇಜ್ ಜೊತೆಗೆ ಸೇಫರ್ ಸೈಡ್, ಯಾಕಂದ್ರೆ ಕೆಲವು ಅಲ್ಲಿ ಸಿಗದಲ್ಲೇನೆ ಇರಬಹುದು. ಹಾಗಾಗಿ ಅವರ ಇಷ್ಟದ ಕಾಲೇಜ್ ಜೊತೆಗೆ ಸಮ್ ಸೇಫ್ ಕಾಲೇಜನ್ನು ಲಿಸ್ಟ್ ಮಾಡ್ಕೊಂಡ್ರೆ ಒಳ್ಳೆ. ಖಂಡಿತ ನೀವು ಹೇಳೋದು ಇದು ಚಾಯ್ಸ್ ಫಿಲ್ಲಿಂಗ್. ಖಂಡಿತ.